ವೆಡ್ನೆಸ್ಡೇ ಮಾರ್ನಿಂಗ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾನು ನಿಮ್ಮ ಶಿಲ್ಪ. ಇವತ್ತು ಹೊರಗಡೆ ಹೋಗೋದಿತ್ತು. ಸೊ ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಕೆಲಸ ಮಾಡಿ ಟಿಫನ್ಗೆ ಚಪಾತಿ ಮತ್ತು ಪಲ್ಯ ಮಾಡಿದ್ದೆ. ಅದನ್ನ ತಿಂದು ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲ್ಗೆ ಬಿಟ್ಟು ಬಂದ್ವಿ. ಆಫೀಸ್ನಲ್ಲಿ ಒಂಚೂರು ಕೆಲಸ ಇತ್ತು, ಅಲ್ಲೋಗಿ ಕೆಲಸ ಮುಗಿಸ್ಕೊಂಡು ಮತ್ತು ಹಸ್ಬೆಂಡ್ ಅವ್ರ ಫ್ರೆಂಡ್ಸು ಎಲ್ಲರೂ ಮೀಟಪ್ ಆಗಬೇಕಿತ್ತು ಅಂತ ತುಂಬ ಡೇಸಿಂದ ಪ್ಲ್ಯಾನ್ ಮಾಡ್ತಾನೆ ಇದ್ರು. ಸೊ ಲಂಚ್ಗೆ ಅಂತ ಹೋಟೆಲ್ಗೆ ಹೋದ್ವಿ. ಅಲ್ಲಿ ಊಟ ತಿಂದು ತುಂಬಾ ಬೇಜಾರಾಗಿತ್ತು. ಯಾಕಂದರೆ ಮಟನ್ ಸೂಪು, ಬಿರಿಯಾನಿ, ಚಿಕನ್ ಐಟಮ್ಸ್ ಆರ್ಡರ್ ಮಾಡಿದ್ವಿ. ಯಾವುದೂ ಕೂಡ ಸರಿ ಇರಲಿಲ್ಲ. ಮಟನ್ ಸೂಪ್ ಅಂತೂ ತುಂಬಾ ಕೆಟ್ಟೋಗಿತ್ತು. ಯಾಕಪ್ಪ ನಾವೆಲ್ಲಿ ಕರ್ಕೊಬಂದ್ವಿ ಅಂತ ಅನಿಸ್ಬಿಡ್ತು. ಬಿಕಾಸ್ ಲಾಸ್ಟ್ ಟೈಮ್ ತುಂಬಾ ಚೆನ್ನಾಗಿತ್ತು ಅಂತ ನಾವೇ ಸಜೆಸ್ಟ್ ಮಾಡಿ ನಾವೇ ಆ ಹೋಟ್ಲಿಗೆ ಕರ್ಕೊಂಡು ಹೋಗಿದ್ವಿ. ಯಾಕಂದರೆ 9 ಮಂತ್ಸ್ ಪ್ರೆಗ್ನೆಂಟ್ ಹುಡುಗಿ ಒಬ್ಬರಿದ್ರು. ಸೊ ಅವ್ರಿಗೆ ಎಲ್ಲಿ ಬೇಜಾರಾಗ್ಬಿಡುತ್ತೋ ಅನ್ನೋದೇ ಒಂದು ತುಂಬ ಕನ್ಸರ್ನ್ ಇತ್ತು. ಮತ್ತು ಅವ್ರಿಗೆ ನಾವು ಹೋಟ್ಲವ್ರಿಗೆ ಬೈದು ಮತ್ತು ಅಡ್ವೈಸ್ ಮಾಡಿಬಿಟ್ಟು ಬಂದ್ವಿ. ಅವರು ಕೂಡ 500 ರುಪೀಸ್ ಡಿಸ್ಕೌಂಟ್ ಕೊಡ್ತೀನಿ ಅಂತ ನಮ್ಮನ್ನ ಸಮಾಧಾನ ಮಾಡೋಕ್ಕೆ ಬಂದರು. ಈ ಥರ ಎಕ್ಸ್ಪೀರಿಯೆನ್ಸ್ ಯಾರೂ ಕೂಡ ಆಗಲೇಬಾರ್ದು. ತುಂಬಾ ಬೇಜಾರಾಗಿತ್ತು. ಮತ್ತು ಮನೆಗೆ ಬಂದು ಕಿಡ್ಸ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೆ ಹೋಮ್ವರ್ಕ್ ಎಲ್ಲ ಮುಗಿಸಿ ಅವರು ಐಸ್ ಕ್ರೀಮ್ ಕೇಳಿದರು. ಐಸ್ ಕ್ರೀಮ್ಗೆ ಬರೀ ಐಸ್ ಕ್ರೀಮ್ ತಿಂದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅದಕ್ಕೆ ಚಾಕ್ಲೇಟ್ ಸಿರಪ್ ಹಾಕಿ ಮತ್ತು ಕಡಲೆ ಬೀಜ ಹಾಕಿ ಕೊಟ್ಟಿದ್ದೆ. ಎಲ್ಲರೂ ತಿಂದ್ವಿ. ಮತ್ತು ನೈಟ್ ಡಿನ್ನರ್ಗೆ ರಸಮ್ ರೈಸ್ ಮಾಡಿದ್ದೆ. ಸೂಪರಾಗಿ ಡಿನ್ನರ್ ಮುಗಿಸ್ಕೊಂಡ್ವಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಫಾಲೋ ಮಾಡಿ ಆ್ಯಂಡ್ ನನಗೆ ಎಂಕರೇಜ್ ಮಾಡಿ ಸೊ ದಟ್ ನಾವು ಮುಂದಕ್ಕೆ ಯಾವ ಥರ ವೀಡಿಯೋ ಮಾಡ್ಬೋದು ಅನ್ನೋದು ಒಂದು ಐಡಿಯಾ ಬರುತ್ತೆ. ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.